ಏನು ಲೂಸ್ ಆಗಿಬಿಟ್ಟಿದೆ ನನಗೆ. ವರ್ಕೌಟ್ ಮಾಡಿಲ್ಲ ಅಂತಂದರೆ ವೆಯ್ಟ್ ಲಾಸ್ ಆಗಿದ್ದೀನಿ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಲೈಕ್ ನೆನ್ಸಿಟ್ಟು ಫ್ರೆಂಡ್ಸ್ ಒಂದು ಟೈಮಲ್ಲಿ ಇದು ಆ್ಯಕ್ಚುಲಿ ನನ್ನ ಸೈಜ್ ಫುಲ್ ಪುಟ್ಟ ಫುಲ್ ಈ ಥರ ಪ್ರಿಂಟ್ ಬಂದು ಇದರಲ್ಲಿ ತುಂಬ ಸ್ಲಿಮ್ ಫ್ರೆಂಡ್ಸ್ ಇದು ಫುಲ್ ಬ್ಲ್ಯಾಕ್ ಕಲರ್ನಲ್ಲಿದೆ. ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ಸೊ ಈ ಥರ ಫಾಲೋ ಮಾಡಿದ್ರೆ ಆದಷ್ಟು ಕಮ್ಮಿ ಮಾಡ್ತಾ ಬರಬೇಕು. ಸೊ ಅದು ಮಾಡಬೇಕು. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಹೇಳಿ ಒಂದು ಫೋಟೋನ ರೆಡಿ ಮಾಡ್ತಾ ಇದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಏನು ಜಿಮ್ಮಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋಬೋದು. 1 ವೀಕ್ ಆಯಿತು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ನಾನು ಆ್ಯಕ್ಚುಲಿ ಒಂದು ಚಾಲೆಂಜ್ ತೊಗೊಂಡಿದ್ದೆಲ್ಲ 3 ಮಂತ್ಸಲ್ಲೇ ನಾನು ಚೆನ್ನಾಗಿ ಫಿಟ್ಟಾಗಿ ತೋರಿಸ್ತೀನಿ ಅಂತ. ಬಟ್ ಅದು ನನಗೆ ಮಾಡೋಕ್ಕೆ ಆಗಿಲ್ಲ. ಏಕೆಂದರೆ ಕೆಲವು ದಿವಸ ಮಾಡ್ತಾಯಿದ್ದೆ, ಅದಾದಮೇಲೆ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರು ತಪ್ಪಿಟ್ರಲ್ವ, ಇನ್ನು ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ವರ್ಕೌಟ್ ಎಲ್ಲ ಮಾಡ್ಲಿಕ್ಕೆ ಅಷ್ಟಾಗಿ ಟೈಮ್ ಸಾಕಾಗಿಲ್ಲ. ಆದರೂ ಕೂಡ ವೆಯ್ಟ್ ಲಾಸ್ ಆಗಿದ್ದೀನಿ ಗೊತ್ತಾ. ನಾನು ಜಿಮ್ ಹೋಗಿಲ್ಲ ಅಂದರು, ವರ್ಕೌಟ್ ಮಾಡಿಲ್ಲ ಅಂದ್ರೂ ವೆಯ್ಟ್ ಲಾಸ್ ಆಗಿದ್ದೀನಿ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಫುಡ್. ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ 80% ಈ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಳ್ಳೋರಿಗೆ ಫುಡ್ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತ. ಅಂದರೆ ನಾವು ಫುಡ್ ಕಂಟ್ರೋಲ್ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ, ಆಟೋಮೆಟಿಕ್ ಆಗಿ ನಮ್ಮ ಬಾಡಿಯಲ್ಲಿ ಚೇಂಜಸ್ ನೋಡ್ಬೋದು. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿರೋರು. ನಾನೇನು ಮಾಡ್ತಾಯಿದ್ದೆ ಗೊತ್ತಾ, ನನ್ನ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ. ಪ್ರೋಟೀನ್ ಎಷ್ಟು ತೊಗೊಳ್ಬೇಕು, ಕಾರ್ಬ್ಸ್ ಎಷ್ಟು ತೊಗೊಳ್ಬೇಕು, ಮತ್ತು ಫೈಬರ್ ಎಷ್ಟು ತೊಗೊಳ್ಬೇಕು. ಸೊ ಇದನ್ನು ಮಾತ್ರ ನಾನು ಡೈಲಿ ಚೇಂಜ್ ಮಾಡ್ತಾನೇ ಇರಲಿಲ್ಲ. ಅದು ಒಂದು ನನ್ನ ಮೈಂಡ್ಸೆಟ್ ಅನ್ನೋದು ಚೇಂಜ್ ಆಗೋಗ್ಬಿಟ್ಟಿತ್ತು. ಇಷ್ಟೇ ತೊಗೊಳ್ಬೇಕು, ಹೀಗೆ ಕಂಟ್ರೋಲ್ನಲ್ಲಿರಬೇಕು ಅಂತ. ಅದ್ರ ಜೊತೆಗೆ ಡೈಲಿ 10,000 ಸ್ಟೆಪ್ಸ್ ಮಾಡ್ತಾಯಿದ್ದೆ. ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ದಿನದಿಂದ ದಿನ ಸ್ವಲ್ಪ ವೆಯ್ಟ್ ಲಾಸ್ ಅನ್ನೋದು ನನಗೆ ಕಾಣಿಸ್ತೀವಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಜನರು ನನಗೆ ಹೇಳ್ತಾನೆ ಇರ್ತಾರೆ, ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಿದ್ದೀರಾ, ಏನು ಮಾಡಿದ್ರಿ, ಟಿಪ್ಸ್ ಹೇಳಿ, ನಮಗೆ ಟಿಪ್ಸ್ ಹೇಳಿ ಅಂತ. 80% ಫುಡ್ಡಲ್ಲೇ ಇರುತ್ತೆ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಫಸ್ಟ್. ಸೊ ಈಗ ನನ್ನ ವೆಯ್ಟ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ನಾನು ಕೂಡ ರೀಸೆಂಟಾಗಿ ಚೆಕ್ ಮಾಡ್ಕೊಂಡಿಲ್ಲ, ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಸೊ 55 kg ಇದ್ದೀನಿ. ಅಂದರೆ ನನ್ನ ಆಲ್ಮೋಸ್ಟ್ ಐಡಲ್ ವೆಯ್ಟಿಗೆ ಬಂದುಬಿಟ್ಟಿದ್ದೀನಿ. ಆದರೆ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಏನು ಗೊತ್ತಾ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಲ್ಲ. ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಲ್ಲ ಅಂದರೆ ನಾವು ತುಂಬ ವೀಕಾಗಿ ಕಾಣಿಸ್ತೀವಿ, ಎನರ್ಜಿ ಅನ್ನೋದೇ ಇರೋದಿಲ್ಲ. ಸೊ ಅದು ನಾನು ಮಾಡೋಕ್ಕಾಗಲಿಲ್ಲ. ಇನ್ನು ಈಗ ನಾನು ಐಡಲ್ ವೆಯ್ಟಿಗೆ ಬಂದಿದ್ದೀನಿ. ವೆಯ್ಟ್ ಲಾಸ್ ಏನು ಮಾಡಬೇಕಿತ್ತು ಅದಾಗಿದ್ದೀನಿ. ಅಂದರೆ ಒಂದು ಟೈಮ್ನಲ್ಲಿ ನೀವು ನೋಡೋದಾಯ್ತು ಅಂದರೆ ಅವಾಗ ನಾನು ಒಂದು 60 ಮೇಲೆ ಇದ್ದೆ, 63-64 kgs ಏನೋ ಇದ್ದೆ ಅವಾಗ. ಸೊ ಈಗ ವೆಯ್ಟ್ ಲಾಸ್ ಆಗಿದೆ. ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇನ್ಮೇಲಿಂದ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ 1 ವಾರದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅವಾಗ ಏನಾಗುತ್ತೆ, ಬಾಡಿ ಚೆನ್ನಾಗಿ ಶೇಪ್ ಬರುತ್ತೆ, ಮಸಲ್ ಬಿಲ್ಡ್ ಆಗುತ್ತೆ, ಮತ್ತು ಸ್ಟ್ರೆಂತು ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ನಾನು ಚಾಲೆಂಜಿಗೆ ತಗೊಂಡಿದ್ದೀನಿ. ಇನ್ಮೇಲಿಂದ ನನ್ನ ವರ್ಕೌಟ್ಸ್ ವೀಡಿಯೋಸ್ ಆಗಿರ್ಬೋದು, ಮತ್ತು ನಾನೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನೋ ಅದೆಲ್ಲವುದು ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ನನ್ನನ್ನು ನೋಡಿಕೊಂಡು ಕೆಲವು ಜನರು ಮನೇಲೇ ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಿರುತ್ತೆ. ತುಂಬ ಖುಷಿ ಆಯಿತು ಕೇಳಿಬಿಟ್ಟು. ಸೊ ಅದು ಮಾಡಬೇಕು, ಪ್ರತಿಯೊಬ್ಬರು ಹೆಣ್ಮಕ್ಳು ಮಾಡಲೇಬೇಕು. ಇನ್ನು ನನ್ನ ವರ್ಕೌಟ್ ಅಂತೂ ಮುಗೀತಿವಾಗ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿದೆ. ಇಲ್ಲ ಅಂತಂದರೆ ಎಷ್ಟು ಬೆಳಕಾಗೋ ತನಕ ಇರೋದಿಲ್ಲ. ಬೀರು ಸ್ವಲ್ಪ ಎದ್ದಿದ್ದ, ಅವನನ್ನು ಮಲಗಿಸಿ ಮಧ್ಯೆ ಮಧ್ಯೆ ಬರೋದ್ರಲ್ಲಿ ಸ್ವಲ್ಪ ಟೈಮ್ ಆಗಿಬಿಡ್ತು. ಅವ್ನು ವಾಶ್ರೂಮ್ಗೆ ಹೋಗಬೇಕು, ಅದಕ್ಕೆ ಹೋಗಬೇಕು ಅಂತ ಹೇಳಿ ಮಾಡಿಸ್ಬರೋದೇ ಆಗಿಲ್ಲ. ಫ್ರೆಂಡ್ಸ್, ಇನ್ನೊಂದು, ನೀವು ಮನೇಲೇ ವರ್ಕೌಟ್ಸ್ ಮಾಡಬೇಕು ಅಂತ ಹೇಳಿ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಕೆಲವೊಂದು ಜಿಮ್ ಇಕ್ವಿಪ್ಮೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಥ್ರೆಡ್ಮಿಲ್ದಾಗಿರ್ಬೋದು, ಮತ್ತು ಈ ವೆಯ್ಟ್ ಸ್ಕೇಲ್ದು. ಸೊ ಈ ಥರ ಒಂದು ವೆಯ್ಟ್ ಸ್ಕೇಲ್ ಇರೋದು ತುಂಬಾ ಒಳ್ಳೆಯದು. ಸೊ ಇದರದ್ದು ಲಿಂಕ್ ಕೊಟ್ಟಿರ್ತೀನಿ, ಮನೇಲಿ ಇಟ್ಕೊಳ್ಳಿ. ನೀವು ಎಷ್ಟು ವೆಯ್ಟ್ ಇದ್ದೀರಾ, ಮತ್ತು ನಿಮಗೆ ಮಸಲ್ ಎಷ್ಟಿದೆ, ಮಸಲ್ ಮಾಸ್ ಎಷ್ಟಿದೆ, ಸೊ ಅದೆಲ್ಲದು ಕೂಡ ನಾವು ಫೋನಲ್ಲಿ ಚೆಕ್ ಮಾಡ್ಕೋಬೋದು. ನಮಗೆ ಪ್ರತಿ ಸಲ ಹೇಳಬೇಕು ಅಂದರೆ ಯಾರು ಹೇಳ್ತಾರಲ್ವ, ಸೊ ಈ ಮಷೀನಿಂದ ಹೆಲ್ಪ್ ಆಗುತ್ತೆ. ಒಂದು ತಂದು ಇಟ್ಕೊಂಡ್ಬಿಟ್ರೆ ಮನೇಲಿರೋರೆಲ್ಲರೂ ಚೆಕ್ ಮಾಡಿಕೊಂಡು ನಮ್ಮದೇ ಒಂದು ಪ್ರೊಫೈಲ್ ಮಾಡ್ಕೊಂಡ್ಬಿಟ್ರೆ ಎಷ್ಟೆಷ್ಟು ವೆಯ್ಟ್ ಲಾಸ್ ಆಗ್ತಾ ಇದ್ದೀವಿ, ಎಷ್ಟು ವೆಯ್ಟ್ ಗೇನ್ ಆಗ್ತಾ ಇದ್ದೀವಿ ಎಲ್ಲದೂ ನೋಡ್ಕೊಳ್ಬೋದು. ಅದೇ ಥರ ಇನ್ನೂ ಕೆಲವೊಂದು ಜಿಮ್ ಇಕ್ವಿಪ್ಮೆಂಟ್ಸ್ ನಾನು ಯೂಸ್ ಮಾಡುವಂಥದ್ದು, ಅದೆಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ. ಅದನ್ನು ಬೇಕು ಅಂದರೆ ನೀವು ತೊಗೋಬೋದು. ಸರಿ, ಈಗ ಹೋಗ್ಬಿಟ್ಟು ತಿಂಡಿ ರೆಡಿ ಮಾಡ್ತೀನಿ. ಇನ್ನು ನಿನಗೆ ಗೊತ್ತು
ನಾನು ಇಲ್ಲಿ ಮೇಲೆ ಜಿಮ್ಮಲ್ಲಿ ಇರ್ತೀನಿ ಅಂತ ಇಲ್ಲಿ ಬಾಗಿಲು ತೆಗ್ದೇ ಇರ್ತೀವಲ್ಲ ಹುಡ್ಕೊಂಬಂದ್ಬಿಡ್ತಾನೆ. ಅಲ್ಲಿ ಕಾಣಿಸಿಲ್ಲ ಅಂದರೆ ಆಯ್ತು ಹುಡ್ಕೊಂಬಂದ್ಬಿಡೋದಲ್ಲ. ಇಲ್ಲೇ ಇರ್ತೀನಿ ಅಂತ ಗೊತ್ತಾ ನಿಂಗೆ? ಗೊತ್ತಾ ಗೊತ್ತಾ ಯಾಕೆ ಬಂದೆ ನೀನು ಇಲ್ಲಿಗೆ? ಯಾಕೆ ಬಂದೆ? ವರ್ಕೌಟ್ ಮಾಡ್ತೀಯಾ? ಮಾಡ್ತೀಯಾ? ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ರಾತ್ರಿನೇ ನಾನು ನೆನೆಸಿಟ್ಟಿರ್ತೀನಿ, ಬೆಳಗ್ಗೆ ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಕುಡಿತೀನಿ. ಆದಷ್ಟು ನಾವು ಚಿಕ್ಕ ಪ್ಲೇಟ್ನಲ್ಲೇ ತೊಗೋಬೇಕು. ತಗೊಂಡಾಗ ಏನಾಗುತ್ತೆ ಗೊತ್ತೋ, ಅದು ಜಾಸ್ತಿ ಕಾಣುತ್ತೆ. ಇದು ನೀವೆಲ್ಲ ದೊಡ್ಡ ಪ್ಲೇಟ್ನಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವಲ್ಪನೇ ಕಾಣಿಸುತ್ತೆ. ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ಸೊ ಈ ಥರ ಫಾಲೋ ಮಾಡಿದ್ರೆ ಆದಷ್ಟು ಕಮ್ಮಿ ಮಾಡ್ತಾ ಬರ್ಬೋದು. ಯಾಕೆಂದರೆ ಇನ್ನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಅದು ಹೆಲ್ದಿ ಫ್ಯಾಟ್ಸ್. ಸ್ವಲ್ಪನೇ ಹಾಕ್ಕೋಬೇಕು, ಒಂದು ಸ್ವಲ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸರಿನಾ? ತಿಂಡಿ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಮೊದಲೆಲ್ಲ ಏನು ಮಾಡ್ತಾಯಿದ್ದೆ, ಒಂದು ಪ್ಲೇಟಲ್ಲಿ ಬರೀ ಉಪ್ಪಿಟ್ಟು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ವಿ. ಸೊ ಇನ್ನು ಅದರಲ್ಲಿ ಪ್ರೋಟೀನ್ ಎಲ್ಲಿದೆ, ಫೈಬರ್ ಎಲ್ಲಿದೆ ಸರಿಯಾಗಿ ಅಲ್ವಾ, ವಿಟಮಿನ್ಸ್, ಸೊ ಅಂಥದ್ದೆಲ್ಲ ಏನೂ ಇರೋದಿಲ್ಲ. ಅದರಿಂದ ಏನಾಗುತ್ತೆ ಗೊತ್ತಾ, ಪದೇ ಪದೇ ಅದು ತಿನ್ನಬೇಕು, ಇದು ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು ಅಂತ ಹೇಳಿ ಕ್ರೇವಿಂಗ್ಸ್ ಆಗುತ್ತೆ, ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ಕ್ರೇವಿಂಗ್ಸ್ ಆಗುತ್ತೆ. ಹಾಗಾಗಿ ಈ ಥರ ಪ್ರೋಟೀನ್ನ ನಮ್ಮ ಡಯಟ್ನಲ್ಲೇ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಹಶ್ವನ್ನೋದಾಗೋದಿಲ್ಲ. ಸೊ ನಾವೇನು ಮಾಡಿಬಿಡ್ತೀವಿ, ಕಾರ್ಬ್ಸ್ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಹಬ್ಬ ಹೊಟ್ಟೆ ತುಂಬಿತು ಅಂದ್ಕೊಳ್ತೀವಿ. ಅದೆಲ್ಲ ಫೈಬರು ಪ್ರೋಟೀನ್ನ ಜಾಸ್ತಿ ತೊಗೊಳ್ಬೇಕು, ಆದಷ್ಟು ಕಾರ್ಬ್ಸ್ನ ಕಮ್ಮಿ ಮಾಡಬೇಕು. ನನಗೆ ಕೆಲವರು ಕೇಳ್ತಾನೆ ಇರ್ತಾರೆ, ನೀವೇನು ಮುದ್ದೆ ಏನೋ ತಿನ್ನೋದಿಲ್ವಾ, ಬರೀ ಯಾವಾಗ ನೋಡಿದ್ರು ಅನ್ನ ಚಪಾತಿ ತೋರಿಸ್ತೀರಾ ಅಂತ. ಈಗ ಒಬ್ಬೊಬ್ಬರು ಹೆಲ್ತು ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಚಪಾತಿ ಇಷ್ಟ ಆಗಲ್ಲ, ಮತ್ತು ಕೆಲವರಿಗೆ ಚಪಾತಿ ತಿಂದರೆ ಸೇರೋದಿಲ್ಲ. ಸೊ ಆ ಥರ ನಮಗೆ ಮುದ್ದೆ ತಿಂದರೆ ಏನಾಗುತ್ತೆ ಗೊತ್ತಾ, ಫುಲ್ ಹೆವಿ ಆಗೋಗ್ಬಿಡುತ್ತೆ, ಇನ್ನೇನು ತಿನ್ನೋಕ್ಕೆ ಆಗೋದಿಲ್ಲ, ರಾತ್ರಿ ಊಟನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ರೈಸ್ ಮತ್ತೆ ಇರೋ ಮಸಲ್ ಲಾಸ್ ಆಗೋದಿಲ್ಲ. ಚಪಾತಿ ಅಂದ್ಕೊಳ್ಳಿ, ಒಂದೇ ಒಂದು ಚಪಾತಿ ತಿಂತೀನಿ ಅಷ್ಟೇ. ಸೊ ಇನ್ನು ನಾನು ಹೋಗಿ ತಿಂಡಿ ತಿನ್ಕೊಂಡು ಮತ್ತೆ ಸಿಗ್ತೀನಿ. ಮತ್ತು ಹಾಗಂತ ಹೇಳ್ಬಿಟ್ಟು ಮುದ್ದೆ ತಿನ್ನೋದೇ ಇಲ್ಲ ಅಂತಲ್ಲ, ಯಾವಾಗಲಾದರೂ ನಂಗೆ ತಿನ್ಬೇಕು ಅನ್ನಿಸ್ದಾಗ ತಿಂತಾ ಇರ್ತೀನಿ. ಬಾದಾಮಿ ತಿಂತೀಯಾ? ಹಾಂ, ತಿಂತೀಯಾ ಬಾದಾಮಿ? ಫ್ರೆಂಡ್ಸ್, ನನಗೆ ಪ್ರತಿ ಸಲ ಕೇಳೋದು ನೀವು ಒಂದೇ, ನೀವು ಏನೇ ಬಟ್ಟೆ ತಗೊಂಡ್ರು ಅದು ಒಂದು ಹೌಲ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಇಲ್ಲಾಂದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಒಂದೊಂದೇ ಆರ್ಡ್ರ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಆದರೆ ನಾನು ಇವಾಗ ತರಿಸ್ಕೊಂಡಿದ್ದೀನಲ್ವ, ಈ ಥರ ಡ್ರೆಸ್ಗಳು ಅವಾಗವಾಗ 1-2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ತೊಗೊಳ್ತಾ ಇರ್ತೀನಿ. ಸೊ ಈಗ ಎಸ್ಪೆಷಲಿ ಸಮ್ಮರ್ಗೆ ನನಗೆ ಸ್ವಲ್ಪ ಈ ಕಾಟನ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಕೆಲವೊಂದು ತರಿಸ್ಕೊಂಡಿದ್ದೆ, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ತೊಗೊಂಬಂದೆ. ಇನ್ನು ನಾನು ನೋಡಿಲ್ಲ ಹೆಂಗಿದೆ ಅಂತ, ಈಗ ಓಪನ್ ಮಾಡ್ತೀನಿ. ಸೊ ನಾನು ಎವ್ರಿ ಟೈಮ್ ನನ್ನ ಹತ್ರ ಯಾವ ಕಲರ್ಸ್ ಇರಲ್ವೋ ಅಂಥ ಕಲರ್ಸ್ ತೊಗೊಳ್ತೀನಿ. ಸೇಮ್ ಇತ್ತು ಅಂದರೆ ನನಗೆ ಅದು ಅಷ್ಟಿಷ್ಟ ಆಗೋದಿಲ್ಲ. ನೋಡಿ, ಒಂದು ಕಲರ್ ಡ್ರೆಸ್ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಸೊ ಒಂದು ವೈಟ್ ಡ್ರೆಸ್ ತಗೊಂಡೆ, ಒಂದಲ್ಲ 2 ವೈಟ್ ಡ್ರೆಸ್ ತಗೊಂಡಿದ್ದೀನಿ. ನನ್ನ ಕಲೆಕ್ಷನ್ಸ್ ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಅದಕ್ಕಾಗಿ ತಿಂತಾನೆ ಇರ್ತಾರೆ. ಮತ್ತು 2 ಇದು ತೊಗೊಂಡಿದ್ದೀನಿ, ಫ್ರಾಕ್ ಟೈಪ್ ಇದೆ. ಸೊ ಅವ್ರ ಹತ್ರ ಲೇಟೆಸ್ಟಾಗಿ ಇದು ಮಾಡಿಸಿದ್ದೀವಿ, ಒಂದೆರಡು ಟ್ರೈ ಮಾಡಿ ಅಂತ ಹೇಳಿದ್ರು. ಸರಿ ಅಂತೇಳಿ ಇವೆರಡು ಸೆಲೆಕ್ಟ್ ಮಾಡ್ಕೊಂಡು ತರಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ನಾನು ಸ್ವಲ್ಪ ಆಫೀಸಲ್ಲೆಲ್ಲ ವರ್ಕ್ ಮಾಡೋಕ್ಕೆ ಕುತ್ಕೊಳ್ತೀನಲ್ಲ, ಈ ಥರದಿತ್ತು ಅಂದರೆ ಸ್ವಲ್ಪ ನನಗೂ ಕಂಫರ್ಟಬಲ್ ಆಗಿರುತ್ತೆ. ಈ ಫುಲ್ ಕಂಪ್ಲೀಟ್ ಕುರ್ತಾ ಸೆಟ್ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಚೆನ್ನಾಗಿರುತ್ತೆ. ಈಗ ನಾನು ಒಂದೊಂದೇ ವೇರ್ ಮಾಡಿ ತೋರಿಸ್ತೀನಿ. ಇದೊಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ನನ್ನ ಹತ್ರ ರೀಸೆಂಟಾಗಿ ಯಾವುದೂ ಇರಲಿಲ್ಲ, ಹಾಗಾಗಿ ಇದೊಂದು ತೊಗೊಂಡೆ. ಫ್ರೆಂಡ್ಸ್, ನಾನು ತರಿಸ್ಕೊಂಡಿರೋ ಡ್ರೆಸ್ನಲ್ಲಿ ಇದು ಮೊದಲನೇ ಡ್ರೆಸ್. ಎಷ್ಟು ಸೂಪರ್ ಆಗಿದೆ ನೋಡಿ. ಇದು ಒಂಥರ ಆರೆಂಜ್ ಕಲರ್ ಬರುತ್ತೆ, ಮಸ್ಟ್ ಆರೆಂಜ್ ಅಂತ ಹೇಳ್ತಾರೆ ನೋಡಿ, ಆ ಕಲರ್ ಬರುತ್ತೆ. ಫುಲ್ ಕುರ್ತಾ ಫುಲ್ ಈ ಥರ ಪ್ರಿಂಟ್ ಬಂದಿದೆ.
ದುಪಟ್ಟ ನೋಡಿ ಚೆನ್ನಾಗಿದೆಲ್ಲ. ಯೂಶ್ವಲಿ ನಾನು ಇನ್ಸ್ಟಾಗ್ರಾಮ್ ಅಂದರೆ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾರೆ. ಸೊ ಅದು ಕಲರ್ಸ್ ನನಗೆ ಎಕ್ಸ್ಪೆಷಲಿ ಕಲರ್ಸ್ ತುಂಬ ಇಷ್ಟ ಆಗುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಅವ್ರ ಹತ್ರನೇ ತರಿಸ್ಕೊಳ್ತೀನಿ. ಹೇಗಿದೆ ಸೈನಾ? ನೆಕ್ಸ್ಟ್ ಡ್ರೆಸ್ ನೋಡೋಣ. ಶಾರನ್ ಇದ್ರಲ್ಲಿ ತುಂಬಾ ಸ್ಲಿಮ್, ಆಲ್ರೆಡಿ ಸ್ಲಿಮ್ ಆಗಿದೆಯಲ್ಲ, ಅದರಲ್ಲಿ ಫುಲ್ ದಪ್ಪ ಕಾಣ್ತೀಯ, ಇದರಲ್ಲಿ ತೆಳ್ಳಗೆ. ಸೊ ಒಂದೊಂದು ಶೇಪ್ ಒಂದೊಂದು ಥರ ಕಾಣಿಸುತ್ತೆ. ಇದು ಬೇರೆ ಥರ, ಇದಕ್ಕೆ ಮಿರರ್ ವರ್ಕ್ ಎಲ್ಲ ಬಂದಿದೆ. ತಗೊಳ್ಳೋದಿತ್ತು ಅಂದರೆ ದಿವಾ ಫ್ಯಾಷನಲ್ಲಿ ತರಿಸ್ಕೊಳ್ತೀನಿ, ಯಾಕೆಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಲೇಸ್ ಎಲ್ಲ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ. ಕೆಳಗಡೆನೂ ಅಷ್ಟೇ ಥರ ಲೇಸ್ ಬಂದಿದೆ. ಇದನ್ನು ಸಖತ್ತಾಗಿದೆ ಡ್ರೆಸ್. ಒಂಥರ ಓಲ್ಡ್ ಫ್ಯಾಷನ್ ಇದ್ದಂಗೆ ಇದೆ, ಬಟ್ ಹೊಸ ಲುಕ್ ಇದೆ, ಎರಡು ಮಿಕ್ಸ್. ಫ್ರೆಂಡ್ಸ್, ಇದು ಫುಲ್ ಬ್ಲ್ಯಾಕ್ ಕಲರ್ನಲ್ಲಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಡಿಸೈನ್ ಎಲ್ಲ ಬಂದ್ಬಿಟ್ಟು ವೈಟಲ್ಲಿ ವರ್ಕ್ ಬಂದಿದೆ. ಬಟ್ ನನಗೇನಂದರೆ ನನಗೆ ಈ ಥರ ರೌಂಡ್ ನೆಕ್ ಅದು ಅಷ್ಟಾಗಿ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ನಾನು ಎಲ್ಲ ಡ್ರೆಸ್ಗಳು ಬಂದು ವಿ ಶೇಪಲ್ಲೇ ನಾನು ತೊಗೊಂಡಿರ್ತೀನಿ. ಇದು ಒಂದು ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡೆ. ಬಟ್ ಇದಕ್ಕೆ ತಕ್ಕಂತ ರೆಡಿ ಆದ್ರೆ ಸೂಪರ್. ಚೆನ್ನಾಗಿ, ಇದಂತೂ ಇಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ. ಸ್ವಲ್ಪ ಗ್ರೌಂಡ್ ಆಗಿದೆ, ಹೌದು, ಗ್ರ್ಯಾಂಡ್ ಇದೆ. ಡಿಸೈನ್ ನೋಡಿ ಈ ಥರ ಬಂದಿದೆ. ಇದಕ್ಕೆ ಒಂಥರ ನನಗೆ ಈ ಥರ ಕಲಂಕಾರಿ ಟೈಪ್ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗುತ್ತೆ. ಹಂಗಂತೇಳಿ ಜಾಸ್ತಿ ತಗೊಳಲ್ಲ, ಕೆಲವೊಂದಿದೆ ಕಲೆಕ್ಷನ್ಸ್. ಇದಕ್ಕೆ ಏನಪ್ಪ ಅಂದರೆ ನೆಕ್ಕಿಗೆ ಈ ಥರ ಡಿಸೈನ್ ಬಂದಿದೆ, ಮಿರರ್ ವರ್ಕ್ ಬಂದಿದೆ, ಮತ್ತು ಬೀಡ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಫ್ರೆಂಡ್ಸ್, ಒಂದು ಟೈಮ್ನಲ್ಲಿ ಇದೆ ಆ್ಯಕ್ಚುಲಿ ನನ್ನ ಸೈಜ್ ಇದು, ಬಟ್ ಇವಾಗ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ಇವೆಲ್ಲ ಒಂದು ಸ್ವಲ್ಪ ಲೂಸ್ ಆಗ್ತಾ ಇದೆ. ಚೆನ್ನಾಗಿದೆ, ಎಲ್ಲ ಫಿಟ್ಟಿಂಗೇ ಇಲ್ಲ, ತುಂಬ ಲೂಸ್. ಒಂದು ಟೈಮ್ನಲ್ಲಿ ನನ್ನ ಸೈಜ್ ಇದು, ಈಗ ಸಣ್ಣ ಆಗಿದ್ದೀನಲ್ವ, ಅದಕ್ಕೆ ಒಂದು ಸೈಜ್ ಕಮ್ಮಿ ಸ್ಲಿಮ್ ಆಗಿದೆಯಲ್ಲ. ಹೌದು, ಪ್ಯಾಂಟ್ ಚೆನ್ನಾಗಿದೆ ನೋಡಿದೆ ಅಲ್ಲ, ಬಟ್ಟೆನೂ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಇದರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ ಇದೆ. ಸೊ ನಾನು ಇದರಲ್ಲಿ ಒಂಥರ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದು ಬಂದು ನನಗೆ ತುಂಬ ಇಷ್ಟ ಆಯಿತು ನೋಡಿ. ಇದು ಕೂಡ ಅಷ್ಟೇ ಪ್ಯೂರ್ ಕಾಟನ್ನೇ. ಆ್ಯಂಡ್ ಇನ್ನು ರೇಟ್ಸ್ ಕೇಳೋದಾಯಿತು ಅಂದರೆ ಒಂದೊಂದು ಪ್ರೈಸ್ ಇದೆ. ಸೊ ಅವ್ರ ಹತ್ರ ಕೆಲವೊಂದು ಆಫರ್ಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಯಾವುದಾದ್ರೂ ತೊಗೊಳ್ಬೇಕು ಅಂತ ಇದ್ದರೆ ಡೈರೆಕ್ಟಾಗಿ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಕೇಳಿ. ಪ್ರೈಸ್ ಬೇರೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಹಾಗಾಗಿ ಅವ್ರನ್ನೇ ಕೇಳೋದು ಒಳ್ಳೆಯದು. ಸಕ್ಕತ್ತಾಗಿದೆ ಈ ಟೈಮ್ ತೊಗೊಂಡಿರೋ ಡ್ರೆಸ್ಗಳಲ್ಲಿ. ಇದು ಕೂಡ ತುಂಬ ಇಷ್ಟ ಆಯ್ತು ನನಗೆ. ಬಟ್ ಇವ್ರದ್ದೇನೆಂದ್ರೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೌದು, ಒನ್ ಟೈಮ್ ಕೂಡ ನನಗೆ ಕ್ವಾಲಿಟಿ ಫಾಲ್ಟ್ ಆಗಿದೆ ಅನ್ನೋದೇ ಇಲ್ಲ, ಎಲ್ಲದೂ ಚೆನ್ನಾಗಿದೆ. ಚೆನ್ನಾಗಿದೆ, ಇದು ಅಲ್ಲ, ಡಿಫ್ರೆಂಟ್. ಈ ಸಮ್ಮರಲ್ಲಿ ಬೆಸ್ಟ್ ನೋಡಿದೆ ಸಕ್ಕತ್ತಾಗಿದೆ ಅಲ್ವಾ? ಹೌದು, ಚೆನ್ನಾಗಿದೆ. ಬಟ್ ಸ್ವಲ್ಪ ದಪ್ಪ ಕಾಣ್ತೀಯ. ಬಟ್ ಕಂಫರ್ಟಬಲ್ ಆಗಿದೆ. ಇದು ಇನ್ನೊಂದು ಕಲರ್ ಚೆನ್ನಾಗಿದೆ, ಡೈಲಿ ವೇರ್ಗೆ ಮತ್ತು ನೀವೆಲ್ಲಾದರೂ ಔಟಿಂಗ್ ಹೋಗ್ಬೇಕಂದ್ರೂ ಕೂಡ ಚೆನ್ನಾಗಿರುತ್ತೆ. ಸಿಂಪಲ್, ಹಾಗೆ. ಬಟ್ ಇದು ಕೂಡ ಅಷ್ಟೇ ದಪ್ಪ ಕಾಣ್ತೀಯ. ಸ್ವಲ್ಪ ಅವಾಗವಾಗ ಈ ಥರ ಚಬ್ಬಿ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸ್ತೀನಿ. ಸ್ಲೀವ್ಸ್ ಚೆನ್ನಾಗಿದೆ ಇದು. ಫ್ರೆಂಡ್ಸ್, ನಿಮಗೂ ಈ ಡ್ರೆಸ್ಗಳು ಏನಾದರೂ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲವುದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಬೇಕು ಅಂದರೆ ಅವರಿಗೆ ಕಾಲ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೋಬೋದು. ಸರಿ, ನಾ ಈಗ ಹೋಗಿ ನಾನು ರೆಡಿ ಆಗಿಬಿಟ್ಟು ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ, ಅದನ್ನು ಮಾಡ್ತೀನಿ. ಎಲ್ಲ ಹಾಕ್ಕೊಂಡ್ಮೇಲೆ ಮುಚ್ಚಬೇಕಂದ್ರೆ ನನಗೆ ತಲೆನೋವು ಬಂದ್ಬಿಡುತ್ತೆ. ಫ್ರೆಂಡ್ಸ್, ತುಂಬ ಜನರು ನನಗೆ ಕೇಳ್ತಾ ಇರ್ತಾರೆ, ಈಗ ನಾನು ಏನಾದರೂ ಫುಡ್ ಚಾರ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಆ ಟೈಮ್ನಲ್ಲಿ ನಮಗೆ ಅದು ಒಂದು ಫೋಟೋ ಕಳಿಸಿ ಶಾರು. ದಿವಾ ಫ್ಯಾಷನ್ ಅವರ ನಂಬರು ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ವರ್ಕೌಟ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಶಾರು ಅದೇನಾದರೂ ಫೋಟೋ ಇದ್ದರೆ ಕಳಿಸಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಹೇಳಿ ಒಂದು ಫೋಟೋನ ರೆಡಿ ಮಾಡ್ತಾ ಇದ್ದೀನಿ ನಾನು. ಇದೇನಪ್ಪ ಅಂದರೆ ಬರೀ ನೀವು ಡಯಟ್ ಒಂದೇ ಮಾಡಿದ್ರೆ ಏನೆಲ್ಲ ಆಗುತ್ತೆ, ಡಯಟ್ ಜೊತೆಗೆ
ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ಏನೆಲ್ಲ ಆಗತ್ತೆ ಅನ್ನೋದು ಒಂದು ಫೋಟೋನ ರೆಡಿ ಮಾಡಿದ್ದೀನಿ. ಸೊ ಇದೆಲ್ಲ ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನೇನಾಗುತ್ತೆ ಅನ್ನೋದು. ಸೊ ಅದನ್ನೇ ಮಾಡ್ತಾ ಇದ್ದೆ ಕುತ್ಕೊಂಡು ನಾನು. ಏನೋ ಈಗ ಸಡನ್ನಾಗಿ ನೆನಪಾಗ್ಬಿಡ್ತು, ಓಕೆ ಇದು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ತುಂಬ ಜನರಿಗೆ ಹೆಲ್ಪ್ ಆಗಬಹುದು ಅಂತ ಅನ್ನಿಸ್ತು. ನಿಜವಾಗ್ಲೂ ತುಂಬಾ ಜನರು ಇದೆ ಮಿಸ್ಟೇಕ್ ಮಾಡ್ತಾರೆ, ತೆಳ್ಳಗಾದ್ರೆ ಸಾಕು ಅಂತ. ಅದಕ್ಕೆ ಅವಾಗಿನ ಕಾಲದಲ್ಲಿ ಜನರು ತೆಳ್ಳಗಿದ್ರೆ ಏನು ಹಂಗ ಅಷ್ಟು ವೀಕ್ ಆಗ್ಬಿಟ್ಟಿದೆಯಾ ಅಂತ ದಪ್ಪ ಇದ್ರಂದ್ರೆ ತುಂಬಾ ಸ್ಟ್ರಾಂಗ್ ಇದೆ ಬಿಡಿ ನೀನು ಅಂತ. ಇವಾಗ ಮಕ್ಳಿಗೆ ಅಂತ ಇದ್ದಾರೆ ಆ ಥರ. ಮಕ್ಳೇನಾದ್ರು ಸ್ವಲ್ಪ ತೆಳ್ಳಗಿದ್ರೆ ಅಂದ್ರೆ ನೀನು ಇಷ್ಟು ತೆಳ್ಳಗಿದ್ರೆ ಊಟನೇ ಮಾಡಲ್ವಾ ಅಂತ. ಅದೇ ದಪ್ಪ ಇದ್ರು ಅನ್ಕೊಳ್ಳಿ ಎಷ್ಟು ಹೆಲ್ದಿ ಆಗಿದ್ದಾನೆ ನೋಡು ಅಂತ ಹೇಳಿ. ಅವ್ರ ರೀಸನ್ ಕರೆಕ್ಟ್ ಇದೆ, ಅದ್ರ ಹಿಂದ್ಗಡೆ ಏನ್ ಥಿಂಕಿಂಗ್ ಇದೆ ಅಲ್ಲ ಅದು ಕರೆಕ್ಟ್ ಇದೆ. ಬಟ್ ನಾವು ತೆಳ್ಳಗಾಗೋದು ಒಂದೇ ಅಲ್ಲ, ತೆಳ್ಳಗಾಗೋದ್ರ ಜೊತೆಗೆ ಸ್ಟ್ರೆಂತ್ ಇರಬೇಕು ಅದು. ಸೊ ಅದು ಮಾಡಬೇಕು ಅಂದರೆ ಫುಡ್ಡು ಕಂಟ್ರೋಲ್ ಮಾಡಬೇಕು, ಜೊತೆಗೆ ವರ್ಕೌಟ್ಸು ಮಾಡಬೇಕು, ಅಂದರೆ ವೆಯ್ಟ್ ಲಿಫ್ಟ್ ಎಲ್ಲ ಮಾಡಬೇಕು. ಸೊ ಅವಾಗ ನಮಗೆ ಸ್ಟ್ರೆಂತ್ ಅನ್ನೋದು ಚೆನ್ನಾಗಿರುತ್ತೆ. ಇನ್ನು ಇದೆಲ್ಲ ಕೆಲವರು ಹೇಳ್ತಿರ್ತಾರೆ ನನಗೆ, ಶಾರು ನೀವು ಅದು ಏನೋ ಹೇಳ್ಬಿಡ್ತೀರಾ, ನಮಗೆ ಮಾಡೋದು ಎಷ್ಟು ಕಷ್ಟ ಅಪ್ಪ ಅಂತ ಹೇಳಿ ಹೇಳ್ತಿರ್ತಾರೆ. ಸೊ ನನ್ನದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ. ನಾನು ಕೂಡ ಕಷ್ಟ ಅಂತ ಹೇಳಿ ಅಂದ್ಕೊಂಡಿದ್ರೆ, ಅಂದರೆ ನಾನು ಒಂದು 65 kgs ಆಗಿದ್ನಲ್ವ, ಅವಾಗ ನೋಡೋಕ್ಕೆ ಚೆನ್ನಾಗಿದ್ದೆ ನಾನು. ಇದೆಲ್ಲ ಕೆನ್ನೆಗಳೆಲ್ಲ ಚೆನ್ನಾಗಿ ಪೂರಿ ಥರ ಉಪ್ಕೊಂಡು ಚೆನ್ನಾಗೇ ಕಾಣಿಸ್ತಾ ಇದ್ದೆ. ರಾಜು ಒಳ್ಳೆ ಚಬ್ಬಿ ಥರ ಇದೆಯಾ ನೀನು ಅಂತ ಹೇಳ್ತಾಯಿದ್ರು. ಬಟ್ ಚೆನ್ನಾಗೇ ಇರ್ತಾಯಿತ್ತು. ಅದ್ರ ಹಿಂದೆ ನನಗೆ ಬ್ಯಾಕ್ ಪೇನು, ಸ್ಟೆಪ್ಸ್ ಹತ್ತಕ್ಕಾಗದೇ ಇರೋದು, ಸ್ವಲ್ಪ ಸುಸ್ತಾಗೋದು, ಸ್ವಲ್ಪ ದೂರ ನಡೆದ್ರೆ ಏನು ಯಾವಾಗಲೂ ಮಲ್ಕೊಂಡೇ ಇರಬೇಕು ಅಂತ ಒಂಥರ ಲೇಸಿನೆಸ್. ಸೊ ಇದೆಲ್ಲದು ಇರ್ತಿತ್ತು. ಅಂದ್ರೆ ಬಾಡಿಗೆ ಹಾರ್ಟ್ಗೆ ಸ್ವಲ್ಪ ವೆಯ್ಟ್ ಕಡಿಮೆ ಇದ್ರೆ ಅದಕ್ಕೆ ಕೆಲಸ ಮಾಡೋಕೆ ಈಸಿ ಇರುತ್ತೆ. ಫುಲ್ ಹೆವಿ ವೆಯ್ಟ್ ಇದ್ರೆ ಅದೆಲ್ಲದಕ್ಕೂ ಬ್ಲಡ್ ಸಪ್ಲೈ ಮಾಡಬೇಕು, ಎಲ್ಲ ಕೆಲಸ ಮಾಡ್ಬೇಕಲ್ವಾ. ಎಲ್ಲ ಆರ್ಗನ್ಸ್ಗೂ ಹೆವಿ ವೆಯ್ಟ್, ಹೆವಿ ಓವರ್ಲೋಡ್. ಸೊ ಅದಕ್ಕೆ ಅವಾಗ ಏನಾಗುತ್ತೆ, ಉಸಿರಾಡಕ್ಕೂ ಆಗಲ್ಲ, ನಡೆಯೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕೂ ಆಗಲ್ಲ ಸರಿಯಾಗಿ. ಬರೀ ಒಂಥರ ವೀಕ್ನೆಸ್, ಲೇಜಿನೆಸ್. ಹೌದು. ಹಾಗಾಗಿ ನಾನು ಕೂಡ ಹೋಗ್ಲಿ ಬಿಡು, ನನ್ನ ಕೈಯಲ್ಲಿ ಆಗಲ್ಲ ಅಂಥೇಳಿ ಅವಾಗ ಬಿಟ್ಟಿದ್ರೆ ಇವಾಗ ಹಿಂಗಿರ್ತಿದ್ದು ನಾನು. ಇದು ನೋಡಿ, ಇದು ಆ್ಯಕ್ಚುಲಿ ನಾನು ಅವಾಗ ಸ್ವಲ್ಪ ದಪ್ಪ ಇರಬೇಕಾದ್ರೆ ತೊಗೊಂಡಿದ್ದು ನೋಡಿ. ಇಷ್ಟು ಏನು ಲೂಸ್ ಆಗಿಬಿಟ್ಟಿದೆ ನನಗೆ. ನೀವೆಲ್ಲ ನೋಡ್ಬೋದು, ಇಲ್ಲಿ ಕೈ ನೋಡಿದ್ರೆ ಗೊತ್ತಾಗುತ್ತೆ. ಈ ಡ್ರೆಸ್ ಹಾಕ್ಕೊಂಡು ಒಂದು ರೀಲ್ ಕೂಡ ಮಾಡಿದ್ದೀನಿ, ಅದ್ರಲ್ಲಿ ಒಳ್ಳೆ ಚೆನ್ನಾಗಿ ಗುಂಡಿಗಿದ್ದೀನಿ. ರಾಜು ಹೇಳ್ತಿದ್ರು ಒಳ್ಳೆ ಪೂರಿ ಥರ ಆಗೋಗ್ಬಿಟ್ಟಿದ್ಯಾ ಅಂತ. ಸೊ ಹಾಗಾಗಿ ನನ್ನ ಮೈಂಡ್ ಸೆಟ್ಟನ್ನು ನಾನು ಚೇಂಜ್ ಮಾಡಿಕೊಂಡೆ. ನನ್ನ ಕೈಯಲ್ಲಿ ಆಗತ್ತೆ ಅಂತೇಳಿ ಒಂದೊಂದೇ ಸ್ಟೆಪ್ಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಚೇಂಜಸ್ ಆಯಿತು. ಸೊ ಇನ್ನು ಅದೇ ಯಾರಿಗೆಲ್ಲ ಆಗಲ್ಲ, ಸ್ವಲ್ಪ ಕಷ್ಟ ಅಂತಾರಲ್ವ, ಸೊ ನನ್ನನ್ನೇ ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ಟು ನೀವು ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಆ ರೀತಿಯಾಗಿ ನನ್ನ ಲೈಫಲ್ಲಿ ಸುಮಾರು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನನಗೆ ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಅಂದ್ರೇ ಇಷ್ಟ ಇಲ್ಲ. ಏಕೆಂದರೆ ಅದು ರನ್ನಿಂಗು ಅದು ಇದು ಎಲ್ಲ ನನಗೆ ಸ್ವಲ್ಪ ಕಷ್ಟನೇ. ಯಾವಾಗಲೂ ತಿನ್ನಬೇಕು ಅನ್ನೋದು ಜಾಸ್ತಿ ಇರ್ತಾಯಿತ್ತು ನನಗೆ. ಹಾಗಾಗಿ ಇದು ಸ್ಪೋರ್ಟ್ಸಿಗೆಲ್ಲ ನನಗೆ ಅಷ್ಟೊಂದು ಆಸಕ್ತಿ ಇರ್ತಿರಲಿಲ್ಲ. ಬಟ್ ಏನಪ್ಪ ಅಂದರೆ ನಮ್ಮಪ್ಪ ಪೊಲೀಸ್ ಆಗಿರೋದ್ರಿಂದ, ಸೊ ನಾನು NCCಗೆ, ನಮ್ಮ ಸ್ಕೂಲಲ್ಲಿ NCC ಇತ್ತು, NCCಗೆ ಜಾಯ್ನ್ ಆದರೆ ಚೆನ್ನಾಗಿರುತ್ತೆ, ಒಳ್ಳೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಹೋಗ್ತಾರೆ, ಶೂಸ್ ಹಾಕ್ಕೊಂಡು ಹೋಗ್ತಾರೆ. ನಾನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೇಳಿ ಸುಮ್ಮನೆ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ನಮಗೆ ಕ್ಯಾಂಪಿಗೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ಕರ್ಕೊಂಡು ಹೋಗ್ಬೇಕಾದ್ರೆ ಅದ್ರಲ್ಲಿ ನಾನು ಕೂಡ ಹೋಗಿದ್ದೆ. ಓಕೆ 15 days ಆರಾಮಾಗಿ ಎಂಜಾಯ್ ಮಾಡಿ ಬರ್ಬೋದು ಅಂತ. 15 days? ಹಾಂ, 15 days. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಬೇರೆ ಬೇರೆ ಕಡೆಗೆ. ಫಾರೆಸ್ಟ್ ಏರಿಯಾ ಅಲ್ಲ, ನಮ್ಮಪ್ಪ ಪೊಲೀಸ್ ಅಲ್ವಾ, ಸೊ ಅವರ ಇದರಲ್ಲೇ ಕರ್ಕೊಂಡು ಹೋಗಿ ಆ ಕಡೆ ಇರ್ತಿದ್ರು. ಸೊ ಆ ಥರ ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ, ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇರ್ತೀವಿ. ಸೊ ಆ ಟೈಮ್ನಲ್ಲಿ ಹೋಗ್ಬೇಕಾದ್ರೆ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಏನೋ ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ರಲ್ಲ ಅಂಥೇಳಿ ನಾನು ಕೂಡ ಸರಿ ಹೋಗೋಣ ಅಂಥೇಳಿ ಹೆಸರು ಹಾಕ್ಸ್ಕೊಂಡೆಲ್ಲ ಹೋಗಿದ್ದೆ. ಬಟ್ ಬೆಳಗ್ಗೆನೇ ಅಲ್ಲಿ 5 ಗಂಟೆಗೆ ಎದ್ದು ಬೆಳಗ್ಗೆನೇ ರನ್ನಿಂಗ್ ಹೋಗಬೇಕು, ತುಂಬ ಟ್ರೈನಿಂಗ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇರ್ತಾಯಿತ್ತು. ಅದಾದಮೇಲೆ ನನಗೆ ತುಂಬ ಜನರು ಹೇಳೋರಿದ್ರು ನನ್ನ ಸುತ್ತಮುತ್ತಲು, ನೀನು ಹೈಟ್ ಕಡಿಮೆ ಇದೆಯಾ, ಸುಮ್ಮನೆ ಏನಕ್ಕೆ ಜಾಯ್ನ್ ಆದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ನೋಡೋಕ್ಕೆ ನಾನು ಕುಳ್ಳಕ್ಕೆ ಕಾಣಿಸ್ತಾ ಇದ್ದೆ ಅವಾಗ. ಹೌದಲ್ಲ, ನಾನು ಹೈಟ್ ಕಡಿಮೆ ಇದ್ದೀನಿ, ಬಟ್ ಏನಂದರೆ ಈಗ ಜಾಯ್ನ್ ಆಗಿಬಿಟ್ಟಿದ್ದೀನಿ, ಬರಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹೋಗ್ತಾ ಇದ್ದೆ. ಸೊ ಆದರೆ ಏನಾಯಿತು ಗೊತ್ತಾ, ನನಗೇನು ಇದಕ್ಕಿದ್ದಂಗೆ ಸಡನ್ನಾಗಿ ಏನು ಚೇಂಜಸ್ ಆಯ್ತಾ ಗೊತ್ತಿಲ್ಲ. ಬಟ್ ನನಗೆ ಅಲ್ಲಿನ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಸೊ ಅಲ್ಲಿ ಕೆಲವೊಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಾಯಿತ್ತು, ಕಾಂಪಿಟೇಷನ್ ಎಲ್ಲ ಇರ್ತಾಯಿತ್ತು. ಸೊ ಸಡನ್ನಾಗಿ ನಮ್ಗೆ ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಹೇಳಿದ್ರು, ಸೊ ಇವತ್ತು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇದೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಹೋಗಬಹುದು ಅಂತ. ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನಾನೇನು ಅಂದ್ಕೊಂಡೆ, ಹೋಗೋದು ಬೇಡ ಬಿಡು ಅಂತ ಹೇಳಿ ಸುಮ್ಮನೆ ಇದ್ದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ರು, ಅಷ್ಟೆಷ್ಟು ಹೈಟ್ ಇದ್ದಾರೆ, ಅವ್ರ ಜೊತೆ ನೀನು ಕಾಂಪೀಟ್ ಮಾಡೋಕ್ಕಾಗ್ತದಾ,
ಆಗಲ್ಲ, ಸುಮ್ಮನೆ ಇದ್ಬಿಡು, ನಾನು ಹೋಗಲ್ಲ ನೀನು ಹೋಗ್ಬೇಡ ಅಂತ. ನನಗೆ ಆಮೇಲೆ ಅನ್ನಿಸ್ತು, ಸರಿ ಒಂದ್ಸಲ ಟ್ರೈ ಮಾಡೋಣ, ಆದರೆ ಆಗಲಿ ಇಲ್ಲಾಂದ್ರೆ ಇಲ್ಲ, ಅಟ್ಲೀಸ್ಟ್ ಊರಾದರೂ ನೋಡ್ಕೊಂಡು ಬರ್ತೀವಲ್ಲ ಅಂತ. ಒಂದು ಹಳ್ಳಿ ಇತ್ತು, ಹಳ್ಳಿ ಒಳಗಡೆ ಹೋಗ್ಬೇಕಿತ್ತು. ಸರಿ ನೋಡ್ಕೊಂಡು ಬರೋಣ. ನಮ್ಗೆ ಅಲ್ಲಿ ಹೋದ್ಮೇಲೆ ಒಂಥರ ಜೈಲ್ ಥರ ಆಗಿತ್ತು, ಎಲ್ಲೂ ಹೊರಗಡೆ ಹೋಗಂಗಿರ್ಲಿಲ್ಲಲ್ಲ. ಸೊ ಚೇಂಜ್ ಇರುತ್ತೆ ಅಂತೇಳಿ ಹೋಗಿದ್ದೆ. ಬಟ್ ಅದರಲ್ಲಿ ನೀವು ನಂಬ್ತಿರೋ ಇಲ್ಲೋ, ನನಗೆ ನಂಬಿಕೆ ಇರಲಿಲ್ಲ ನಾನು ವಿನ್ ಆಗ್ತೀನೋ ಅಥವಾ ಏನು ಆಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಸೊ ಆ ರನ್ನಿಂಗ್ ರೇಸ್ನಲ್ಲಿ ನಾನು ಥರ್ಡ್ ಬಂದಿದ್ದೀನಿ. ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಏನೂ ಅಲ್ಲ, ನನ್ನ ಸುತ್ತಮುತ್ತಲ ಜನರೆಲ್ಲ ನಿಂಗೇನೂ ಆಗಲ್ಲ, ನೀನು ಕುಳ್ಳಗಿದೆಯಾ, ಅವರೆಲ್ಲ ಹೆಂಗಿದ್ದಾರೆ ನೋಡೋ ಅಂತ ಹೇಳೋರು. ಸೊ ನಾನು ಥರ್ಡ್ ಪ್ಲೇಸಲ್ಲಿ ಇರೋದು ನೋಡಿ ಎಲ್ಲರೂ ಶಾಕ್, ನನಗೆ ಶಾಕ್ ಆಗಿಬಿಡ್ತು ಆ ಥರ. ಅದಕ್ಕೆ ಆಗಲ್ಲ ಆಗಲ್ಲ ಅಂದರೆ ಏನೂ ಆಗಲ್ಲ, ಏನೂ ಆಗಲ್ಲ. ಸೊ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಎಲ್ಲ ಆಗೋದು. ಅಯ್ಯೋ, ಇನ್ನು ನನಗೆ ನೋಡಿ ಹೆಂಗೆ ಥರ್ಡ್ ಬಂದ್ಬಿಟ್ಟು ಎಲ್ಲೆಲ್ಲದ ಖುಷಿ ಆಗೋಯ್ತು. ಏನರಪ್ಪ ಈ ಲೆವೆಲ್ಗೆ ಆಡ್ಬಿಟ್ನಲ್ಲ ನಾನು ಅಂತ. ನನಗೆ ಏನು ಇಂಟ್ರೆಸ್ಟೇ ಇರಲಿಲ್ಲ. ಅದಾದಮೇಲೆ ನಾನು ಖೋಖೋಗೆ ಸೇರಿಕೊಂಡೆ. ಅದಾದಮೇಲೆ ನಾನು ವಾಲಿಬಾಲ್ ಸೇರಿಕೊಂಡೆ. ಈ ವಾಲಿಬಾಲಲ್ಲಿ ಮುಂದೆ ನಿಲ್ಲಿಸ್ತಾರೆ ಗೊತ್ತಾ ಕುಳ್ಳಕ್ಕಿರೋರನ್ನ. ಸೊ ನನಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಂಡೆ ನಾನು ಇಷ್ಟೊಂದಕ್ಕೆಲ್ಲ ಜಾಯ್ನ್ ಆದೆ. ಖೋಖೋ ಅಂತೂ ಏನು ವಿಪರೀತ ಆಡ್ತಾಯಿದ್ದೆ ಖೋಖೋ ನಾನು. ಸೊ ನಮ್ಮ ಪಿ ಟಿ ಮಾಸ್ಟರ್ ಅಂತೂ ಏನು ಆಡ್ತೀನಿ ನೀನು, ಅವಾಗ ಲಂಗ ಜಾಕೆಟ್ ಎಲ್ಲ ಲೈಫೇ ಇಂಟ್ರೆಸ್ಟ್ ಬಂದ್ಬಿಡುತ್ತಲ್ಲ. ಅವಾಗ ಸ್ಕೂಲ್ಗೆ ಲಂಗ ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದೆ ನಾನು. ವೆಡ್ನೆಸ್ಡೇ ಅಂದರೆ ನನ್ನ ಹತ್ರ ಸ್ವಲ್ಪ ಟ್ರೆಡಿಷ್ನಲ್ ವೇರೆಲ್ಲ ಇತ್ತು. ಆ ಲಂಗ ಜಾಕೆಟ್ ಹಾಕ್ಕೊಂಡೇ ಆಡ್ತಾ ಇದ್ದೆ ನಾನು. ಲೆಕ್ಕ ಹಾಕಿ ಹೆಂಗೆ ಆಡಿರ್ಬೇಡ ನಾನು. ಸೊ ಅಂಥವೆಲ್ಲ ಯಾಕೆ ಅಂದರೆ ಒಂದು ಸ್ಟೆಪ್ ಮುಂದೆ ಹೋಗಿ ನನ್ನ ಕೈಯಲ್ಲಿ ಆಗತ್ತೆ, ನಾನು ಮಾಡಬಲ್ಲೆ ಅಂಥೇಳಿ ಒಂದು ಹೆಜ್ಜೆ ಮುಂದೆ ಹಾಕ್ತಾಗಲೇ ಅಲ್ವಾ ಗೊತ್ತಾಗೋದು. ಆವಾಗ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ನನ್ನ ಮೇಲೆ ನನಗೆ ಏನು ಮಾಡಬಹುದು ಅನ್ನೋದು ಜಾಸ್ತಿ ಆಯಿತು. ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ತುಂಬ ಜನರು ಅಂದ್ಕೊಳ್ತಾ ಇರ್ತಾರೆ, ನನಗೆ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಿರ್ತಾರೆ, ಮೇಡಮ್ ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳಿ, ಶಾರು ನಿಮ್ದು ಏನಾದರೂ ವರ್ಕ್ ಇದ್ರಾ, ವರ್ಕ್ ಫ್ರಮ್ ಹೋಮ್ ರಾಜು ಸರ್ ಹತ್ರ ಮಾತಾಡಬೇಕು, ನಂಬರ್ ಕೊಡಿ, ಅಥವಾ ರಾಜು ಸರ್ನ ಮೀಟ್ ಮಾಡಿಸಿ, ಅವ್ರ ಆಫೀಸಲ್ಲಿ ಏನಾದರೂ ವೇಕೆನ್ಸಿ ಇದ್ದರೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ. ಈ ಥರ ಸಿಕ್ಕಾಪಟ್ಟೆ ಬರ್ತಾ ಇರತ್ತೆ. ಸೊ ಅದಕ್ಕೆ ನೀವೇನೋ ಒಂದು ಮಾಡಬೇಕಂತ ಅಂದ್ಕೊತಿದ್ರಲ್ಲ, ನಿಮ್ಮದೇ ಯಾಕೆ ಓನ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ನೀವೇ ಸ್ವಂತವಾಗಿ ಏನಾದರೂ ಮಾಡ್ಕೊಳ್ಳಿ. ಈಗ ಪಾರ್ಟ್ ಟೈಮ್ ಮಾಡ್ಬೇಕಂತಿರ್ತೀರಾ, ಅಥವಾ ನೀವು ಸ್ಟೂಡೆಂಟ್ ಆಗಿರ್ತೀರಾ, ಹೌಸ್ ವೈಫ್ ಆಗಿರ್ತೀರಾ, ಏನೋ ಸ್ವಲ್ಪ ಟೈಮ್ ಸಿಗುತ್ತಪ್ಪ, ನಮ್ಗೆ ಫುಲ್ ಡೇ ಮಾಡೋಕ್ಕಂತೂ ಆಗಲ್ಲ ಅಂದ್ಕೊಳ್ಳಿ, ಏನೋ ಸ್ವಲ್ಪ ಟೈಮ್ ಇತ್ತು, ಅಥವಾ ನಿಮ್ಗೆ ಫುಲ್ ಡೇ ಟೈಮ್ ಇದೆ, ನಾನು ಏನೋ ಒಂದು ಮಾಡಬೇಕು ಅನ್ನೋರೆಲ್ಲರೂ ನೀವು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಬೆಸ್ಟ್ ನೋಡು, ಯೂಟ್ಯೂಬಲ್ಲಿ ಎಲ್ಲರಿಗೂ ಜಾಬ್ಸ್ ಇದೆ, ಮಾಡೋರೇ ಇಲ್ಲ. ಹಾಂ. ಸೊ ಈಗ ನಿಮಗೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಈಗ ನನಗೆ ಹೆಂಗೆ ಏನೋ ಒಂದು ಇದೆ ನೋಡಿ, ಆ ಥರ ನಿಮಗೂ ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತಲ್ವಾ. ಬಟ್ ಅದು ನನಗೆ ಗೊತ್ತಿರೋದಿಲ್ಲ, ನೀವೇ ಅದನ್ನು ಕಂಡುಹಿಡಿಬೇಕು. ಈಗಿನ ಕಾಲದಲ್ಲಂತೂ ನಾವು ಏನೇ ಮಾಡಿದ್ರು ಅದಕ್ಕೆ ಆಡಿಯನ್ಸ್ ಸಿಗ್ತಾರೆ. ಯಾವುದೇ ಇರ್ಬೋದು, ನಿಮ್ಗೊಂದು ಟ್ಯಾಲೆಂಟ್ ಇತ್ತು ಅಂದರೆ ನೀವು ಯೂಟ್ಯೂಬ್ ಮಾಡ್ಕೊಂಡು ಆರಾಮ್ ದುಡಿಬೋದು. ಹೌದು. ಸೊ ನೀವು ಮನೆಯಿಂದ ನಿಮಗೆ ಮಾತಾಡೋದಾಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಇನ್ ಕೇಸ್ ಏನಾದರೂ ನೀವು ಸ್ಟೂಡೆಂಟ್ಸ್ ಅದೇ ಯಾಕೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ರಂಗೋಲಿ ಆಗಿರಲಿ, ಯಾವ ಕೆಲಸನೂ ಕಮ್ಮಿ ಅಲ್ಲ ನನ್ನ ಪ್ರಕಾರ, ಯಾವುದು ಕಮ್ಮಿ ಅಲ್ಲ. ಸೊ ನಿಮ್ಗೆ ಏನು ಟ್ಯಾಲೆಂಟ್ ಇದೆಯೋ ಅದನ್ನೇ ನೀವು ಮಾಡ್ಕೊಳ್ಳಿ, ಅದರಲ್ಲಿ ನೀವು ಮುಂದೆ ಹೋಗಿ. ಈಗ ನಮ್ಗೆ ಏನು ಟ್ಯಾಲೆಂಟ್ ಇರುತ್ತೆ ನಾವು ಅದರಲ್ಲಿ ಮುಂದೆ ಹೋದ್ರೇ ಸಕ್ಸಸ್ ಆಗೋಕ್ಕೆ ಸಾಧ್ಯ. ನಮಗೇನು ಗೊತ್ತಿಲ್ಲದೆ ಯಾವುದೋ ಒಂದು ಕೆಲಸ ಮಾಡ್ತೀನಿ ನಾನು, ಯಾವುದೋ ಒಂದು ಕೆಲಸ ಮಾಡಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡ್ರೆ ತುಂಬ ದಿನ ಇರೋದಿಲ್ಲ. ಸೊ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಈಗ ನೋಡಿ ನನ್ನದೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಲ್ವಾ. ಸೊ ನಾವು ಒಂದು ಸ್ಟೆಪ್ ಮುಂದೆ ಹೋದ್ಮೇಲೆ ಅಲ್ವಾ ನಮ್ಮ ಲೆವೆಲ್ ಏನನ್ನೋದು ಗೊತ್ತಾಗೋದು, ನಾವು ಏನು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಆವಾಗ. ಸೊ ನೀವು ಟ್ರೈ ಮಾಡಬೇಕು, ಫಸ್ಟು ಟ್ರೈ ಮಾಡಿ, ಅದಾಗಿಲ್ಲ ಅಂದರೆ ಅದು ಸೆಕೆಂಡ್ರಿ, ಅಟ್ಲೀಸ್ಟ್ ನಾನು ಟ್ರೈ ಆದರೂ ಮಾಡಿದ್ದೀನಪ್ಪ ಅನ್ನೋದು ಒಂದು ನಿಮಗೆ ಇರುತ್ತೆ. ಇನ್ನು ಫ್ಯೂಚರಲ್ಲಿ ಇನ್ನೊಂದು 5 ವರ್ಷ ಬಿಟ್ಟು ನಿಮ್ಗೆ ಅವಾಗ ಅನಿಸ್ಬಹುದು, ನಾನು ಅವಾಗಲೇ ಮಾಡಿದರೆ ಚೆನ್ನಾಗಿತ್ತಲ್ಲ. ಸೊ ಆ ಗಿಲ್ಟ್ ಏನಾದರೂ ನಮ್ಮಲ್ಲಿ ಬಂತು ಅಂದರೆ ತುಂಬಾ ತಲೆ ಕೆಟ್ಟು ಹೋಗ್ಬಿಡತ್ತೆ. ಸೊ ಹಾಗಾಗಿ ಒಂದು ಸ್ಟೆಪ್ ನಾವು ಹಾಕಿ ಅದು ಆಗಲಿಲ್ಲ ಅಂದರೆ ಅದು ಸೆಕೆಂಡ್ರಿ. ನಾವು ಸ್ಟೆಪ್ಪೇ ಹಾಕಲಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂಥೇಳಿ ನಾವು ಅಲ್ಲೇ ಕುತ್ಕೊಂಡ್ಬಿಟ್ರೆ ಅದು ನಮ್ಮ ತಪ್ಪಾಗತ್ತೆ. ಹಾಗಾಗಿ ಸೊ ನೀವು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಯೂಟ್ಯೂಬ್ ಮಾಡಬೇಕು ಅಂತ, ಅವರೆಲ್ಲರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ಅಂದರೆ ನೀವು ನಮ್ಮ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ನಮ್ಮ 10 ವರ್ಷದ ಎಕ್ಸ್ಪೀರಿಯನ್ಸನ್ನು ತೊಗೊಂಡ್ಬಿಟ್ಟು ಈ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ನಾನಿಲ್ಲಿ ಟ್ಯಾಗು ಕೂಡ ಮಾಡಿರ್ತೀನಿ, ನೀವು ಚೆಕ್ ಮಾಡಿ. ನಾನು ಒಂದು ಟೈಮ್ನಲ್ಲಿ 1 ಅವಾರ್ಡ್ ಬಂದರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ಈಗ ನೋಡಿ ಇನ್ನೊಂದು ಅವಾರ್ಡ್ ಬಂತು ಅಂದರೆ ಜಾಗನೂ ಇಲ್ಲ, ಇಷ್ಟೊಂದು ಅವಾರ್ಡ್ಗಳು ಬಂದಿದೆ.
ನಾನು ಶ್ರಮ ಪಟ್ಟಿದ್ದೀನಿ, ನಾ ತುಂಬ ಕೆಲಸ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಅದು ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ. ನಾವು ಹಿಂದೆ ಮಾಡಿರೋ ಕೆಲಸಗಳೆಲ್ಲ ನೆನಪಾಗತ್ತಲ್ವ. ಆ ಥರ ಒಂದು ಸ್ಟೆಪ್ ಮುಂದೆ ಹಾಕಿರಲಿಲ್ಲ ಅಂದರೆ ನಾನು ಇವತ್ತು ಎಲ್ಲಿರ್ತಾ ಇದ್ನೋ ಅಂಥೇಳಿ ನನಗೆ ಯೋಚನೆ ಬರುತ್ತೆ. ಸೊ ನೀವು ಕೂಡ ಅಷ್ಟೇ, ಏನು ಯೋಚನೆ ಮಾಡ್ದಲೇ ಮುಂದೆ ಹೆಜ್ಜೆ ಹಾಕಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂಥೇಳಿ ಮುಂದೆ ಹೋಗಿ ಎಲ್ಲದೂ ಒಳ್ಳೆಯದಾಗತ್ತೆ. ಸೊ ನೀವೇನಾದರೂ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂಥೇಳಿ ಇಂಟ್ರೆಸ್ಟ್ ಇದ್ದರೆ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು, ಸರಿನಾ? ಸೊ ಇನ್ನು ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ವಾಕಿಂಗ್ ಹೋಗಬೇಕು, ವಾಕಿಂಗ್ ಹೋಗಿ ಬರ್ತೀನಿ. ಫ್ರೆಂಡ್ಸ್, ಹಿಂಗೆ ಮಕ್ಕಳ ಜೊತೆ ಸ್ವಲ್ಪ ವಾಕ್ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಎನರ್ಜಿ ಬರುತ್ತಪ್ಪ ಅಲ್ಲ. ಅವನಿಗೆ ಏನಾದರೂ ತಿನ್ನೋಕ್ಕೆ ಕೊಟ್ಟು ಕರ್ಕೊಂಬರ್ಬೇಕು, ಅದು ತಿನ್ನೋದವರೆಗೂ ಚೆನ್ನಾಗಿ ಓಡಾಡ್ತಾನೆ. ಅದಾದಮೇಲೆ ಹೋಗೋಣ ನಡಿ ಮನೆಗೆ, ಹೋಗೋಣ ನಡಿ ಅಂತಿರ್ತಾನೆ. ಸೊ ಈ ಥರ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ, ಮತ್ತು ಮಧ್ಯಾಹ್ನ ಊಟ ಆದಮೇಲೆ, ಸಂಜೆ ಸ್ವಲ್ಪ ಹೊತ್ತು, ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಹಾಫ್ ಆನ್ ಅವರ್ ಈ ಥರ ವಾಕ್ ಮಾಡಿದ್ರೆ ಒಂದು 10,000 ಸ್ಟೆಪ್ಸ್ ನಡೆದಿರ್ತೀನಿ ದಿನಾಲು. ಅಂದರೆ ಲೆಕ್ಕ ಇಟ್ಕೊಳ್ತೀನಿ, ಅಂದರೆ ವಾಚ್ ಹಾಕ್ಕೊಳ್ತೀನಲ್ಲ, ಅದರಲ್ಲಿ ಎಷ್ಟು ಸ್ಟೆಪ್ಸ್ ನಡೀತೀನಿ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಥರನೇ ನಾವು ಎಲ್ಲದೂ ಕೌಂಟ್ ಮಾಡಿ ಮಾಡಬೇಕಾಗತ್ತೆ, ಅಂದರೆ ಒಂದು ಲೆಕ್ಕ ಅನ್ನೋದು ಇರಬೇಕಲ್ಲ ಅಂತ. ಸರಿನಾ, ಇನ್ನು ವಾಕಿಂಗ್ ಎಲ್ಲ ಮುಗೀತು. ಈಗ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಚಿನಿಮಾ ಇವತ್ತು ಮಿಲೆಟ್ಸ್ ನೂಡಲ್ಸ್ ಕೇಳಿದ್ದಾಳೆ, ಅವಳಿಗೋಸ್ಕರ ಅದು ಮಾಡೋಣ ಅಂದ್ಕೊಂಡಿದ್ದೀನಿ. ಸರಿನಾ, ಇನ್ನು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಟೈಮ್ಗೆ ಎಲ್ಲರೂ ಓಡಾಡ್ತಿರ್ತಾರೆ ವಾಕಿಂಗ್. ನಾವು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದೀವಿ ಇವತ್ತು, ಬಿಸಿಲು ಕಮ್ಮಿ ಆಯ್ತು ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿತ್ತು ಇವತ್ತಿನ ಬ್ಲಾಗ್ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಏನಾದರೂ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಏನು ಲೂಸ್ ಆಗಿಬಿಟ್ಟಿದೆ ನನಗೆ. ವರ್ಕೌಟ್ ಮಾಡಿಲ್ಲ ಅಂತಂದರೆ ವೆಯ್ಟ್ ಲಾಸ್ ಆಗಿದ್ದೀನಿ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಲೈಕ್ ನೆನ್ಸಿಟ್ಟು ಫ್ರೆಂಡ್ಸ್, ಒಂದು ಟೈಮಲ್ಲಿ ಇದು ಆ್ಯಕ್ಚುಲಿ ನನ್ನ ಸೈಜ್ ಇಲ್ಲ, ಫುಲ್ ಪುಟ್ಟ ಫುಲ್ ಈ ಥರ ಪ್ರಿಂಟ್ ಬಂದು ಇದರಲ್ಲಿ ತುಂಬ ಸ್ಲಿಮ್ ಫ್ರೆಂಡ್ಸ್. ಇದು ಫುಲ್ ಬ್ಲ್ಯಾಕ್ ಕಲರ್ನಲ್ಲಿದೆ. ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ಸೊ ಈ ಥರ ಫಾಲೋ ಮಾಡಿದ್ರೆ ಆದಷ್ಟು ಕಮ್ಮಿ ಮಾಡ್ತಾ ಬರಬೇಕು. ಸೊ ಅದು ಮಾಡಬೇಕು. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಹೇಳಿ ಒಂದು ಫೋಟೋನ ರೆಡಿ ಮಾಡ್ತಾ ಇದ್ದೀನಿ ನಾನು.